ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಕ್ಯಾಪ್ ಕಟ್ನಲ್ಲಿ ಸ್ಮೋಕ್ ಕಟ್ ಟ್ರಾನ್ಸಿಷನ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಏನು ವಿಡಿಯೋ ಮಿಸ್ ಆಗಲ್ಲ. ಸೊ ಬನ್ನಿ ಫಸ್ಟ್ ಪ್ರಿವ್ಯೂ ನೋಡೋಣ. ಫಸ್ಟ್ ಕ್ಯಾಪ್ ಕಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಕೆಳಗೆ ಇರುವ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಲಿಪ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಳ್ಳಿ. ಈಗ ಸೆಕೆಂಡ್ ಕ್ಲಿಪ್ ಮೇಲೆ ಟ್ಯಾಪ್ ಮಾಡಿ ಫ್ರೀಸ್ ಆಪ್ಷನ್ ಯೂಸ್ ಮಾಡಿಕೊಳ್ಳಿ. ಅದರ ಮೇಲೆ ಓವರ್ಲೇ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರಿಮೂವ್ ಬ್ಯಾಕ್ಗ್ರೌಂಡ್ಗೆ ಹೋಗಿ ಆಟೋ ರಿಮೂವ್ ಮಾಡಿಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಈಗ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಲ್ಲಿ ಕೀ ಫ್ರೇಮ್ಸ್ ಆಡ್ ಮಾಡ್ಕೊಳ್ಳಿ. ಫಸ್ಟ್ ಕೀ ಫ್ರೇಮ್ನಲ್ಲಿ ಇಮೇಜ್ನ ಸ್ವಲ್ಪ ಕೆಳಗಡೆ ಮೂವ್ ಮಾಡಬೇಕು. ನೆಕ್ಸ್ಟ್ ಕೀ ಫ್ರೇಮ್ ಪಕ್ಕದಲ್ಲಿ ಇರೋ ಗ್ರಾಫ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ಲೋ 2 ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ಮೂತ್ ಮೂವ್ಮೆಂಟ್ ಬರುತ್ತೆ. ಈಗ ಸೆಕೆಂಡ್ ಕ್ಲಿಪ್ ಮೇಲೆ ಹೋಗಿ ಆನಿಮೇಷನ್ ಆರೋ ಇನ್ ಸೆಕ್ಷನ್ ಅಲ್ಲಿ ಸ್ಮೋಕ್ ಅಂತ ಸರ್ಚ್ ಮಾಡಿ. ಫಸ್ಟ್ ಸ್ಮೋಕ್ ಎಫೆಕ್ಟ್ನ ಅಪ್ಲೈ ಮಾಡಿಕೊಳ್ಳಿ. ಇದೆ ಪ್ರೋಸೆಸ್ನ ಎಲ್ಲ ಕ್ಲಿಪ್ಸ್ಗೆ ರಿಪೀಟ್ ಮಾಡಿಕೊಳ್ಳಿ. ಮ್ಯೂಸಿಕ್ ಬೀಟ್ಗೆ ಮ್ಯಾಚ್ ಆಗಿರೋ ಥರ ಅಡ್ಜಸ್ಟ್ ಮಾಡಿದರೆ ಔಟ್ಪುಟ್ ಸೂಪರ್ ಆಗತ್ತೆ. ಆ್ಯಂಡ್ ಈಗ ನಿಮ್ಮ ಸ್ಮೋಕ್ ಕಟ್ ಟ್ರಾನ್ಸಿಷನ್ ವಿಡಿಯೋ ರೆಡಿ. ಈಗ ಫೈನಲಿ ಮೇಲೆ ಕಾಣಿಸ್ತಿರೋ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೆಸಲ್ಯೂಷನ್ನ 1080pಗೆ ಸೆಟ್ ಮಾಡಿ. FPS ನ 60ಗೆ ಹಾಕಿರಿ. ಮತ್ತೆ ಬಿಟ್ ರೇಟ್ನ ಹೈಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಸೆಟ್ ಆದಮೇಲೆ ನಿಮ್ಮ ವಿಡಿಯೋನ ಸ್ಮೂತ್ ಆಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇದೇ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್.